ಒಂದು ನಗರವನ್ನ ಕಟ್ಟುವುದು ದೊಡ್ಡ ಸಾಧನೆ, ಆದರೆ ಆ ನಗರದ ಆರ್ಥಿಕ ಭವಿಷ್ಯವನ್ನ ಕಟ್ಟುವುದು ಅದಕ್ಕಿಂತಲೂ ದೊಡ್ಡ ಸಾಧನೆ. ಅಂತಹ ಅಪರೂಪದ ದೂರದೃಷ್ಟಿಯ ನಾಯಕನೇ ನಾಡಪ್ರಭು ಕೆಂಪೇಗೌಡರು. ಅವರು ಕೇವಲ ಬೆಂಗಳೂರು ನಗರವನ್ನ ನಿರ್ಮಿಸಲಿಲ್ಲ, ಅದರ ಆರ್ಥಿಕ ಅಡಿಪಾಯವನ್ನ ಭದ್ರಗೊಳಿಸಿದರು. ವ್ಯಾಪಾರ ಬೆಳೆದರೆ ಉದ್ಯೋಗ ಬೆಳೆಯುತ್ತದೆ, ಉದ್ಯೋಗ ಬೆಳೆದರೆ ಜನರ ಜೀವನ ಸಮೃದ್ಧಿಯಾಗುತ್ತದೆ ಎಂಬ ಸತ್ಯವನ್ನ 5 ಶತಮಾನಗಳ ಹಿಂದೆಯೇ ಅರಿತಿದ್ದರು. ಅದಕ್ಕಾಗಿ ದೇಶದ ವಿವಿಧ ಭಾಗಗಳಿಂದ ಕುಶಲಕರ್ಮಿಗಳು, ವ್ಯಾಪಾರಿಗಳು ಹಾಗೂ ವಿವಿಧ ವೃತ್ತಿಪರ ಸಮುದಾಯಗಳನ್ನ ಬೆಂಗಳೂರಿಗೆ ಆಹ್ವಾನಿಸಿ ಅವರಿಗೆ ವಾಸಿಸಲು ಸ್ಥಳ, ವ್ಯಾಪಾರ ನಡೆಸಲು ಅನುಕೂಲ ಹಾಗೂ ಬೆಳೆಯಲು ಅಗತ್ಯವಾದ ವಾತಾವರಣವನ್ನ ನಿರ್ಮಿಸಿದರು. ಇದರ ಭಾಗವಾಗಿ ಚಿಕ್ಕಪೇಟೆ, ದೊಡ್ಡಪೇಟೆ, ಅಕ್ಕಿಪೇಟೆ, ಬಳೆಪೇಟೆ, ತಿಗಳರಪೇಟೆ, ನಾಗರಪೇಟೆ ಸೇರಿದಂತೆ ಅನೇಕ ಪೇಟೆಗಳನ್ನು ರೂಪಿಸಿದರು. ಅವು ಕೇವಲ ಬೀದಿಗಳಲ್ಲ, ಪ್ರತಿಯೊಂದು ವೃತ್ತಿ, ಒಂದು ವ್ಯಾಪಾರ ಮತ್ತು ಒಂದು ಆರ್ಥಿಕ ವ್ಯವಸ್ಥೆಯ ಕೇಂದ್ರವಾಗಿತ್ತು. ಇಂದು ನಾವು ಬಿಸಿನೆಸ್ ಕ್ಲಸ್ಟರ್, ಕಮರ್ಷಿಯಲ್ ಝೋನ್ ಎಂದು ಕರೆಯುವ ಪರಿಕಲ್ಪನೆಯನ್ನ ಕೆಂಪೇಗೌಡರು ಶತಮಾನಗಳ ಹಿಂದೆಯೇ ಕಾರ್ಯರೂಪಕ್ಕೆ ತಂದಿದ್ದರು. ಅದಕ್ಕಾಗಿಯೇ ಬೆಂಗಳೂರು ಕೇವಲ ಒಂದು ನಗರವಲ್ಲ, ಅದು ನಾಡಪ್ರಭು ಕೆಂಪೇಗೌಡರ ದೂರದೃಷ್ಟಿ, ಆರ್ಥಿಕ ಚಿಂತನೆ ಮತ್ತು ಅಭಿವೃದ್ಧಿಯ ಕನಸಿನ ಜೀವಂತ ಪ್ರತೀಕವಾಗಿದೆ. ಅವರು ಕಟ್ಟಿದ್ದು ಕೋಟೆಯಲ್ಲ, ಅವರು ನಿರ್ಮಿಸಿದ್ದು ಭವಿಷ್ಯ. ಆ ಭವಿಷ್ಯದ ಹೆಸರೇ ಬೆಂಗಳೂರು.